ಪ್ರಪಂಚದಲ್ಲಿ ಹೆಚ್ಚಿನ ಬಡ್ಡಿನಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಸಂಸ್ಥೆಗಳು ಇವತ್ತು ತುಂಬ ಇದೆ ನಮ್ಮ ನಾಡಿನಲ್ಲಿ. ಆ ಸಂಸ್ಥೆಗಳಿಂದ 5ರಿಂದ 10, 15, 20% ವಾರದ ಬಡ್ಡಿ, ಈ ಥರದ ಬಡ್ಡಿಗಳಲ್ಲಿ ತಗೊಂಡು ಅವರು ದುಡ್ದಂಥ ಅರ್ಧ ದುಡಿಮೆ ಅಥವಾ 60%, 70% ದುಡಿಮೆಯನ್ನು ಅವರಿಗಾಗಿ ವ್ಯಯ ಮಾಡ್ತಾ ಇದ್ದರು. ಅವರ ಕುಟುಂಬಕ್ಕಾಗಲಿ, ಶಿಕ್ಷಣಕ್ಕಾಗಲಿ, ಅವರ ಜೀವನದ ಮುಂದಿನ ಗುರಿಗೆ ಯಾವುದೇ ರೀತಿ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅವರಲ್ಲಿ. ಆ ದೃಷ್ಟಿಯಿಂದ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪನ್ನು ಪ್ರಾರಂಭ ಮಾಡಿದ್ವಿ ಸಂಸ್ಥೆ ವತಿಯಿಂದ. ಪ್ರಾರಂಭ ಮಾಡಿದಾಗ ವಾರದಲ್ಲಿ 50 ರೂಪಾಯಿ, 100 ರೂಪಾಯಿ ಈ ಥರದ ಉಳಿತಾಯವನ್ನು ಮಾಡೋ ಮನಸ್ಥಿತಿಯನ್ನು ಅವರಲ್ಲಿ ನಿರ್ಮಾಣ ಮಾಡಿದ್ವಿ. ಅವರಿಗೆ ಜಾಗೃತಿ ಮಾಡಿದ್ವಿ. ಯಾಕೆಂದರೆ ಹೊರಗಿನ ಪ್ರಪಂಚದಲ್ಲಿ ಈ ತಕ್ಷಣ 5 ಜನನೋ 10 ಜನನೋ ಇದ್ದರೆ ಅವರಿಗೆ ಬಂದು ಮಾತಾಡಿಸಿ ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ಪಕ್ಷದಲ್ಲಿ ಬಡ್ಡಿ ಕೊಡ್ತೀವಿ, ನೀವು ತಿಂಗಳ ದುಡ್ಡು ಕೊಟ್ಬೋದು ಅನ್ನೋ ಮನಸ್ಥಿತಿ ಅವರೆಲ್ಲರಲ್ಲೂ ನಿರ್ಮಾಣ ಆಗಿತ್ತು. ಹಾಗಾಗಿ ನಾವು ನಿಮ್ಮ ಹಣವನ್ನು 3 ತಿಂಗಳು ಉಳಿತಾಯ ಮಾಡಬೇಕು, ಅದಾದ ನಂತರ ನಿಮಗೆ ಇದರಲ್ಲಿ ಏನಾದರೂ ಸೌಕರ್ಯ ಸಿಗುತ್ತೆ ಅಂದ ತಕ್ಷಣ ಅವರೆಲ್ಲರೂ ಇಲ್ಲ ಸರ್, ಬೇರೆಯವ್ರು ಬರ್ತಾರೆ, ನಮಗೆ ಇವತ್ತು ಸೇರಿಸಿದ್ರೆ ನಾಳೆ ನಮಗೆ ಸಾಲ ಕೊಟ್ಬಿಡ್ತಾರೆ, ನಮಗೆ ಅರ್ಜೆಂಟಿಗೆ ಹಣ ಸಿಗುತ್ತೆ ಅನ್ನೋ ಮನಸ್ಥಿತಿನಲ್ಲಿದ್ದರು. ಅವ್ರನ್ನ ಮನೆ ಸಂಪರ್ಕ ಮಾಡಿ ಸ್ವಸಹಾಯ ಗುಂಪಿನಿಂದ ಸಿಗ್ತಕ್ಕಂಥ ಲಾಭ ಏನಿದೆ, ಸರ್ಕಾರದಿಂದ ಸಿಗ್ತಕ್ಕಂಥ ಲಾಭ ಏನಿದೆ, ಅದರಿಂದ ನಾವು ಹೇಗೆ ಮುಂದೆ ಬರ್ಬೋದು, ಅದನ್ನು ಉಳಿತಾಯ ಮಾಡೋದ್ರಿಂದ ಯಾವ ರೀತಿ ಬೆಳಿಬೋದು, ಅದ್ರ ಜೊತೆಗೆ ನಮ್ಮ ಹಣವನ್ನು ನಾವೇ ಉಳಿಸಿ ಅದನ್ನು ನಾವೇ ಬೆಳೆಸಿ ಅದನ್ನು ನಾವೆಲ್ಲರೂ ಬಳಸ್ಕೊಳ್ಳೋದು ಹೇಗೆ ಅನ್ನೋ ದೃಷ್ಟಿಯನ್ನು ನಾವು ಅವ್ರಿಗೆ ಕಲ್ಪನೆ ಕೊಟ್ವಿ. ಆ ಕಲ್ಪನೆಯಿಂದ ಒಂದಷ್ಟು ಜನ ಆ ಸೇವಾ ಬಸ್ತಿ 10-15% ಜನ ನಮ್ಮ ಜೊತೆ ಬರಲಿಕ್ಕೆ ಸ್ಟಾರ್ಟ್ ಆದರು. ಪ್ರಾರಂಭದಲ್ಲಿ ವಾರ ಉಳಿತಾಯ ಮಾಡಿ ಒಂದು 3 ತಿಂಗಳಾದ ನಂತರ ಒಂದು 4,000, 5,000 ಉಳಿತಾಯ ಆಗ್ತಿತ್ತು. ಆ ಇರ್ತಕ್ಕಂಥ ಒಂದು ಸ್ವಸಹಾಯ ಗುಂಪಿನಲ್ಲಿ ಇರ್ತಕ್ಕಂಥ 10-12 ಗುಂಪುಗಳನ್ನು ಗುರುತಿಸಿ ಯಾರಿಗೆ ಈ ತಿಂಗಳ ಅವಶ್ಯಕತೆ ಇದೆ, ಯಾವುದಕ್ಕೆ ಅವಶ್ಯಕತೆ ಇದೆ ಅನ್ನೋ ದೃಷ್ಟಿಯನ್ನು ಯೋಚನೆ ಮಾಡಿ ಅವ್ರಿಗೊಂದು 5,000 ಕೊಡ್ತಿದ್ವಿ. ಆ 5,000 ಕೊಟ್ಟ ಹಣವನ್ನು ಅವರು ತಿಂಗಳ 1,000 ರೂಪಾಯಿ ನನಗೆ, 500 ರೂಪಾಯಿ ನನಗೆ 2% ಬಡ್ಡಿಯಲ್ಲಿ ವಾಪಸ್ ಕಟ್ತಕ್ಕಂಥದ್ದು. ಹಾಗಾಗಿ ಅವರು ಪ್ರತಿ ತಿಂಗಳು ಉಳಿತಾಯ ಜೊತೆಗೆ ಸ್ವಲ್ಪ ಬಡ್ಡಿಯನ್ನು ಸೇರಿಸಿ ಕಟ್ತಿದ್ರು. ಅವಾಗ ಅವ್ರಿಗೆ ಹೇಳಿದ್ವಿ, ಹೊರಗಿನ ಪ್ರಪಂಚದಲ್ಲಿ ನೀವು 5,000 ತೊಗೊಂಡ್ರೆ 1 ವರ್ಷಕ್ಕೆ 10 ರೂಪಾಯಿ ಬಡ್ಡಿ ಅಂತ ಆದರೆ ನಿಮಗೆ 6ರಿಂದ 7,000, 8,000, 10,000ವರೆಗೂ ಬಡ್ಡಿ ಕಟ್ತಿದ್ರಿ. ಆದರೆ ನೀವು ತೊಗೊಂಡಿದ್ದು 5,000, ಬಡ್ಡಿ ಕಟ್ಟಿದ್ದು 10,000, ಆದರೆ ನಿಮ್ಮ ಸಾಲ ಅಲ್ಲೇ ಉಳಿತಾ ಇತ್ತು. ಆ ರೀತಿಯಿಂದ ಈಚೆಗೆ ತರಬೇಕು ಅನ್ನೋದು ಈ ಸಂಸ್ಥೆ ಉದ್ದೇಶದಿಂದ ನಾವು ಈ ಸೆಲ್ಫ್ ಹೆಲ್ಪ್ ಗ್ರೂಪನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು 10 ವರ್ಷ ದಾಟಿ ಮುಂದೆ ಹೋಗ್ತಾ ಇದೆ. 10 ವರ್ಷಕ್ಕೆ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ನಾವೆಲ್ಲರೂ ಇವತ್ತು ಹೊರಗಿನ ಪ್ರಪಂಚದ ಬಡ್ಡಿಯಿಂದ ಮುಕ್ತರಾಗಿ ಇವತ್ತು ನಾವೆಲ್ಲರೂ ನಾವು ಕಟ್ಟಿದಂಥ ಹಣ, ನಮ್ಮದೇ ಹಣವನ್ನು ಉಳಿತಾಯ ಮಾಡಿದ್ದೀವಿ. ಇಲ್ಲಿ ಆ ಹಣಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ. ಬಡ್ಡಿ ಕಟ್ಟಿದ ಹಣವನ್ನು ಸ್ವತಃ ನಾವು ವಾಪಸ್ ತಗೊಳ್ಳೋ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಯಾರೋ ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾರೋ ಬಂದುಬಿಡ್ತಾರೆ, ನಮಗೆ ದುಡ್ಡು ಕೊಟ್ಬಿಡ್ತಾರೆ, ನಮಗೆ ಬೆಳೆಸ್ಬಿಡ್ತಾರೆ ಅನ್ನೋ ಕಲ್ಪನೆಯಿಂದ ಈಚೆಗೆ ಬಂದು ನಮ್ಮ ಹಣವನ್ನು ನಾವು ಉಳಿಸಿ ಅದರಿಂದ ನಾವೇ ದುಡ್ಡನ್ನು ಬೆಳೆಸಿ ಅದನ್ನು ನಾವೆಲ್ಲರೂ ಬಳಸ್ಕೊಂಡು ಇಡೀ ನಮ್ಮ ಕುಟುಂಬ, ಪರಿವಾರ ಮತ್ತು ನಮ್ಮ ಏರಿಯಾ, ನಮ್ಮ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಯಾವ ರೀತಿ ಬೆಳಿಬೋದು ನಾವು ಅನ್ನೋದನ್ನು ಈ ರಾಷ್ಟ್ರೋತ್ಥಾನ ಪರಿಷತ್ ತೋರಿಸ್ಕೊಡ್ತು ಅಂತೇಳಿ ಇವತ್ತು ನಮ್ಮ ಸೇವಾ ಬಸ್ತಿಯ ಎಲ್ಲ ತಾಯಂದಿರು ತುಂಬ ಸಂತೋಷದಿಂದ ಹೇಳ್ತಿದ್ದಾರೆ. ಹೆಣ್ಣು ಮಕ್ಕಳು ಇವತ್ತು ಸಾಲದಿಂದ ಮುಕ್ತರಾಗಿದ್ದಾರೆ. ಅವರ ಕುಟುಂಬವನ್ನು, ಮಕ್ಕಳನ್ನು ಸುಖವಾಗಿ ಸಾಕೊಂಡು ಸಂತೋಷವನ್ನು ಪಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ಸೇವಾ ಬಸ್ತಿಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ನಮ್ಮ ಯಜಮಾನ್ ಬ್ರೈನ್ ಟ್ಯೂಮರ್ ಬಂದಿತ್ತು. ಅವಾಗ ಸಾಲ ಆಗಿತ್ತು 2 ಲಕ್ಷ. ಅದನ್ನು ತೀರ್ಸೋಕ್ಕೋಸ್ಕರ ಸಂಘದಲ್ಲಿ ಸೇರಿದ್ರಿ. ಅದು ಸೇವಿಂಗ್ ಅಕೌಂಟ್ ಅಂತ 500 ಕಟ್ಕೊಬಂದ್ರಿ. ಅದು ಸಾಲ ತೀರ್ಸೋಕ್ಕಾಗ್ದಿರ ನಾವು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ವಿ. ಗಾರ್ಮೆಂಟ್ಸ್ ಬಿಟ್ಟು ಇವಾಗ ಹೂವು ವ್ಯಾಪಾರ ಮಾಡ್ತಾಯಿದ್ದೀರಿ. ಸಂಘದಲ್ಲಿ ಸೇರಿದ್ಮೇಲೆ ಸ್ವಲ್ಪ ಹೆಲ್ಪ್ ಆಗಿದೆ. 10% ಬಡ್ಡಿಗೆ ತಗೊಂಡಿದ್ವಿ. ಅದನ್ನು ತೀರ್ಸೋಕ್ಕೋಸ್ಕರ ಹೂವು ಮಾರಿ ಇವಕ್ಕೆ ಸಾಲ ತೀರಿಸ್ತಾ ಇದ್ದೀವಿ. ಅದು ಸ್ವಲ್ಪ ಸಾಲ ತೀರಿದೆ. ನನ್ನ ಹೆಸರು ಮಂಗಮ್ಮ ಅಂತ. ಇಲ್ಲಿ ಸಂಘಕ್ಕೆ ಸೇರಿ 2 ವರ್ಷ ಆಯಿತು. 2 ವರ್ಷದಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಸಾಲಗಳೆಲ್ಲ ಸ್ವಲ್ಪ ತೀರಿಸ್ಕೊಂಬರ್ತಾ ಇದ್ದೀವಿ. ಇಲ್ಲಿ 50,000 ರೂಪಾಯಿಗೆ ಬಡ್ಡಿ 2,500 ಕಟ್ತಾಯಿದ್ದೆ ನಾನು. ಇಲ್ಲಿ ಸಂಘದಿಂದ ತಗೊಂಡು ಅದು ಚೀಟಿ ಎಲ್ಲ ಹಾಕಿ 50,000 ರೂಪಾಯಿ ತೀರಿಸ್ಬಿಟ್ಟು ಆ ಬಡ್ಡಿ ಕಟ್ಟೋ ಕಾಸು ಇದಕ್ಕೆ ಕಟ್ಕೊಂಬರ್ತಾ ಇದ್ದೀನಿ ನಾನು.